ಇನ್ನು 5ರಿಂದ 10 ನಿಮಿಷದಲ್ಲಿ ಜಡ್ಜ್ ಮುಂದೆ ರೇವಣ್ಣ ಅವರು ಹಾಜರಾಗ್ತಾರೆ. ರೇವಣ್ಣ ಅವರಿಗೆ ಜೈಲ ಬೇಲ ಅದು ಈಗಿರುವಂತಹ ಪ್ರಶ್ನೆ. ಇನ್ನು 5ರಿಂದ 10 ನಿಮಿಷದಲ್ಲಿ ಜಡ್ಜ್ ಮುಂದೆ SIT ಅಧಿಕಾರಿಗಳು ರೇವಣ್ಣ ಅವರನ್ನ ಕರೆತಂದು ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ SIT ಅಧಿಕಾರಿಗಳು ನಮ್ಮ ವಶಕ್ಕೆ ಕೊಡಿ, ವಿಚಾರಣೆಗೆ ಒಳಪಡಿಸಬೇಕು, ಯಾಕಾಗಿ ವಶಕ್ಕೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾರೆ. ನ್ಯಾಯಾಧೀಶರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇನ್ನು 5ರಿಂದ 10 ನಿಮಿಷದಲ್ಲಿ ಜಡ್ಜ್ ನಿವಾಸವನ್ನ SIT ಅಧಿಕಾರಿಗಳು ರೀಚ್ ಆಗ್ತಾರೆ. HD ರೇವಣ್ಣ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅಲ್ಲಿ ಏನಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಅಧಿಕಾರವಾಗಿರುವಂತಹದ್ದು ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡೋದು ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸೋದು ಅಥವಾ ಬೇಲನ್ನು ಕೊಡೋದು. ಈ ರೀತಿಯ ಪ್ರಕರಣಗಳಲ್ಲಿ ಬೇಲ್ ಮಂಜೂರಾಗೋದು ಕಷ್ಟ ಸಾಧ್ಯ ಅಂತ ಕೂಡ ಹೇಳ್ತಾ ಇರುವಂತಹದ್ದು. ನಾಳೆ ಓಪನ್ ಕೋರ್ಟ್ನಲ್ಲಿ ಈ ವಿಚಾರವನ್ನು ನೀವು ಚರ್ಚೆ ಮಾಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನು ಕೂಡ ರೇವಣ್ಣ ಪರ ವಕೀಲರಿಗೆ ಸೂಚಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು, ಇಲ್ಲ ಪೊಲೀಸ್ ಕಸ್ಟಡಿಗೆ ಕೊಡಬಹುದು. ಇದೇ ಪ್ರಕರಣದ A2 ಆರೋಪಿಯನ್ನ ಈಗ 9 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಆತನ ಹೆಸರು ಬಾಬಣ್ಣ ಅಂತ, ಅದು ರೇವಣ್ಣವರ ಸಂಬಂಧಿಕರು. ಇದೇ ಪ್ರಕರಣದ A1 ಆರೋಪಿ HD ರೇವಣ್ಣ ಅವರಾಗಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಜಡ್ಜ್ನ ನಿವಾಸಕ್ಕೆ ಆಗಮಿಸ್ತಾರೆ. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. HD ರೇವಣ್ಣ ಅವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾ ಇರುವ ಕಾರಣಕ್ಕೆ, ಹಾಜರುಪಡಿಸ್ತಾ ಇರುವಂತಹ ಕಾರಣಕ್ಕೆ ಟೈಟ್ ಸೆಕ್ಯೂರಿಟಿಯನ್ನು ಅಲ್ಲಿ ಅರೇಂಜ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 4ರಿಂದ 6 ನಿಮಿಷಗಳ ಒಳಗೆ HD ರೇವಣ್ಣ ಅವರು ನ್ಯಾಯಾಧೀಶರ ನಿವಾಸಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. SIT ಅಧಿಕಾರಿಗಳು ಅವರನ್ನು ಕರೆತರ್ತಾರೆ. ತದನಂತರ ನ್ಯಾಯಾಧೀಶರ ಮುಂದೆ ಅವರನ್ನು ನಿಲ್ಲಿಸ್ತಾರೆ.